ಪುನೀತ್ ನ್ಯೂಸ್ಗೆ ನಮಸ್ಕಾರ. ಏನಿವತ್ತು ನಟ ಚೇತನ್ ಅವರ ಅಣ್ಣವ್ರ ಬಗ್ಗೆ 2.5 ಎಕರೆ ಜಾಗ ಕೊಟ್ಟಿರೋದ ವಿಷಯದ ಬಗ್ಗೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಸಂಸ್ಥಾಪಕರಾದ ರಾಮೇಗೌಡರು ಜೊತೆಲಿದ್ದಾರೆ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಾ ಈ ಒಂದು ವಿಷಯ ಬಗ್ಗೆ? ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿಗೆ ತೀರಿ 20 ವರ್ಷ ಆಗಿದೆ. 20 ವರ್ಷದಲ್ಲಿ ಇವ ಎಲ್ಲಿದ್ದ ಅಂತಕ್ಕಂಥದ್ದನ್ನು ಅವನ ಆತ್ಮನೇ ಅವನ್ನೇ ಕೇಳ್ಕೋಬೇಕಾಗ್ತದೆ. 20 ವರ್ಷದಲ್ಲಿ ಇದ್ದ. ಇಂದಿನ ಸರ್ಕಾರ ಏನಾಗಿದೆ, ಅವತ್ತೊಂದು ದಿನ ಯಾರೂ ಸಹ ಸರ್ಕಾರಕ್ಕೆ ರಾಜ್ಕುಮಾರ್ ಕುಟುಂಬದವರು ಮನವಿ ಮಾಡಿರಲಿಲ್ಲ. ನಮ್ಗೆ ಇಲ್ಲೇ ರಾಜ್ಕುಮಾರ್ನ ಸಮಾಧಿ ಮಾಡಿ ಇಲ್ಲೇ ಇದೆ ಮಾಡಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿರಲಿಲ್ಲ. ಅಂಥ ಒಂದು ಇದರಲ್ಲಿ ಸರ್ಕಾರ ಏನು ದೊಡ್ಡ ಮಟ್ಟದಲ್ಲಿ ಕೂರ್ಚಿಸಿ ಕಾರಣ ಇದೆ. 1953ರಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿರುವಂಥ ಡಾಕ್ಟರ್ ರಾಜ್ಕುಮಾರ್ರವರ ಒಂದು ಜೀವನ ಚರಿತ್ರೆಯನ್ನು ನೋಡಿದಾಗ ಅವರು ಇಡೀ ನಾಡಿಗೆ ಈ ಕನ್ನಡ ನಾಡಿಗೆ ಕೀರ್ತಿ ತಂದ ಒಬ್ಬ ನಟನ ಬಗ್ಗೆ ಅಪಾರವಾದಂಥ ಆ ಗೌರವವನ್ನು ಇಟ್ಕೊಂಡಿದ್ದೇನೆ. ಅವತ್ತೊಂದು ದಿನ ಅಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ನಡೆತಕ್ಕಂಥ ಅಲ್ಲಿ ಸಮಾಧಿಯನ್ನು ಮಾಡಲಿಕ್ಕೆ ಅದಕ್ಕೆ ಮಾಡಬೇಕಾದ ಒಂದು ಅರ್ಥಗರ್ಭಿತವಾಗಿ ಮಾಡಿದಂಥದ್ದು. ನೀವು ಹೇಳಬೇಕು ಅಲ್ಲಿ ಹೇಳಿ ಏನು ಮಾಡಿದ್ದಾರೆ. ರಾಜ್ಕುಮಾರ್ ಅವರನ್ನ ಅಲ್ಲಿ ಸಮಾಧಿಯಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರದಿಂದ ಮಾಡಿದ್ದಾರೆ. ಆ ಜಾಗ ನಿಮಗೆ ನೇರವಾಗಿ ಹೇಳ್ತೀನಿ. ಕಸ್ತೂರಿ ನಿವಾಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕೊನೆಯ ಒಂದು ಸಾವು, ನನ್ನ ಕೈಯನ್ನು ಕೆಳಗಡೆ ಇಟ್ಕೊಂಡಿದ್ದನ್ನೇ ಸಾಯ್ತಾರೆ ನೋಡಿ. ಆ ದೃಶ್ಯದ ಜಾಗದಲ್ಲಿ ಸಮಾಧಿ ಮಾಡಿರ್ತಕ್ಕಂಥದ್ದು. ಇದನ್ನು ಅರ್ಥೈಸ್ಕೊಂಡು ರಾಜ್ಕುಮಾರ್ ಅವರು ಆ ಒಂದು ಸ್ಟುಡಿಯೋಗೆ ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ. ಎಷ್ಟು ರೀತಿ ಕನ್ನಡಕ್ಕೆ ಕೀರ್ತಿ ತಂದಂಥ ಒಬ್ಬ ನಟನ ಬಗ್ಗೆ ಒಬ್ಬ ಯಶಸ್ಸಿತ್ ಕಲಾವಿದ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಲಾವಿದರನ್ನ ಗೌರವಿಸ್ತಕ್ಕಂಥ ಇದ್ದಿದೆ. ಆದರೆ ಚೇತನ್ ಅಂತಕ್ಕಂಥ ಕಲಾವಿದ ಅವನು ಹೇಳ್ಬೇಕು ಬುದ್ಧಿಭ್ರಮಣೆ ಆಗಿದೆ. ಅವನು ನಿಜಕ್ಕೆ ಹೇಳಬೇಕು ಅಂದರೆ ತಲೆ ಕೆಟ್ಟೋಗಿದೆ ಅಂತ ಕಾಣ್ತದೆ. ಅವನು ಹೇಳಬೇಕು ಅಂದರೆ ಅವನ ದಯಮಾಡಿ ಅಲ್ಲಿರ್ತಕ್ಕಂಥ ಅವ್ರ ಸ್ನೇಹಿತರುಗಳು ಅವನ ನಿಮನ್ಸ್ಗೆ ಏನಾದರೂ ಸೇರಿಸ್ಬಿಟ್ರೆ ಇನ್ನೂ ಒಳ್ಳೆಯದು. ಇದು ಅವ್ರು ಮಾಡಲಿಕ್ಕಾಗಲಿಲ್ಲ ಅಂದರೆ ಸರ್ಕಾರದ ವತಿಯಿಂದ ಸರ್ಕಾರ ಇವತ್ತು ಕೂಡಲೇ ಎಚ್ಚೆತ್ತು ಅವನ್ನ ಇಡೀ ಒಂದು ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ಇರಬಾರ್ದು, ಗಡೀಪಾರು ಮಾಡಿದ್ರೆ ತುಂಬ ಸೂಕ್ತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಮನದಟ್ಟಾಗಿ ನಾನು ಹೇಳ್ತೀನಿ. ಇದು ಎಚ್ಚರಿಕೆ ಅಲ್ಲ, ಇದು ಒಂದು ರೀತಿಯಾದಂಥ ನಿಮಗೆ ಕೊಡ್ತಕ್ಕಂಥ ಇದು ಅಂತಕ್ಕಂಥದ್ದು ಮಾತನ್ನು ಹೇಳ್ತೀನಿ. ಬಂಧುಗಳೇ, ಇದು ರಾಜ್ಕುಮಾರ್ ಅವ್ರಿಗೆ ಆಡಿರ್ತಕ್ಕಂಥ ಮಾತಲ್ಲ. ಇಡೀ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಒಂದು ಅವಹೇಳನ ಮಾಡಿರ್ತಕ್ಕಂಥ ಒಬ್ಬ ಚೇತನ್. ಅವ ಇಲ್ಲಿ ಇರುವುದು ಒಂದೇ, ಅವ ಸಾಯೋದು ಒಂದೇ. ಅವನ್ನ ಖಂಡಿತವಾಗಿ ಹೇಳಬೇಕು ಅಂದರೆ ಸಾಯೋದು. ಸರ್ಕಾರ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನಾನು ವಿನಯಪೂರ್ವಕ ಕೇಳ್ಕೊಳ್ತೀನಿ. ಇಂಥ ಒಬ್ಬ ನಿಮ್ಮ ನಾಡಿನ ದೊಡ್ಡ ನಟನ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಿಜಕ್ಕೂ ಕರ್ನಾಟಕದಲ್ಲಿ 10 ನಿಮಿಷ ನಿಲ್ಲಿಸಬೇಡಿ, ಗಡೀಪಾರು ಮಾಡಿ